ಮಮ್ಮಿ ಎಲ್ಲಿ ಬಂದೇವಿ? ಇವತ್ತು ಚಂದ್ರಮೌಳೇಶ್ವರ ಗುಡಿಗೆ ಬಂದಿವಿ. ಭಾಳ ದಿನ ಆಗಿತ್ತಲ್ಲ ಬಂದಿದ್ದಿಲ್ಲ. ಹೌದು. ಹಂಗೆ ಸಾಯಂಕಾಲ ಟೈಮ್ ಹೋಗಿ ಬಂದ್ರಾತ ಅಂತ ಹೇಳಿ ಬಂದಿವಿ. ಈಗ ನೋಡಿ ಅವಾಗ ನಾವು ಯಾವಾಗ ಹಿಂದೆ ಬಂದಿದ್ವಿ ನಾವು ಅವಾಗ ಇಲ್ಲೆಲ್ಲ ಇದು ಗಾರ್ಡನ್ ಎಲ್ಲ ಇದ್ದಿದ್ದಿಲ್ಲ. ಹೌದು, ಮಣ್ಣಿತ್ತಲ್ಲಿ ನೋಡ ಬೆಳೆಸ್ಯಾರ ಅದನ್ನ. ಎಷ್ಟು ಚಂದ ಕಾಣಕತ್ತ ನೋಡೋದಲ್ಲ. ಸನಿಯ ಇಲ್ಲೇ ದಾದಿಮಾರ ಮತ್ತು ಬಡಿಮಿ ಒಟ್ಟು ನಸನ ಪರಮಿ ಬಡಿಮಿ ಅವ್ರು ಒಟ್ಟ ನೋಡಿಲ್ಲ ಅಂತ ಗುಡಿನ ಇಲ್ಲೇ ಇಟ್ಕೊಂಡು ಒಂದ್ಸಲ ನೋಡಿ ದಾದಿಮಾನು ನೋಡಿಲ್ಲ ಅಂತ ದಾದಿಮಾನ. ಹೌದ ಕರೆನ ಹೇಳಿದ್ರು ದಾದಿಮ್ಮ ನಾವು ಇಲ್ಲೇ ಇದ್ಕೊಂಡು ಗುಡಿ ನೋಡಿಲ್ವ, ನಾವು ಬರೀ ಕೇಳಿವಿ ಐತೆ ಅಂತ ಹೇಳಿ ನೋಡೇ ಇಲ್ಲ ಅಂತಂದ್ರೆ ನಾವು ನಮ್ಮ ವಿಡಿಯೋದಾಗಂತ ಫಸ್ಟ್ ನೋಡಿದ್ದು ದಾದಿಮ್ಮ ಹಿಂಗೆಲ್ಲ ಐತಾ ಅಂತಂದು ಹೇಳಿ. ನೀವು ಆಮೇಲೆ ಅರ್ಶಿಯ ಪಪ್ಪ ಬಂದಿದ್ರಲ್ಲ ಸಣ್ಣ ಇರ್ತೇವೆ ಫಸ್ಟ್ ವಿಡಿಯೋ ಮಾಡಿದ್ರು ಅವಾಗ ನೋಡಿದ್ರು ಅಂತ ದಾದಿಮ್ಮ. ಹೌದಾ ಅಂತಂತ ಹೇಳಿದ್ರು. ನನಗೆ ಅವಾಗ ಹೇಳಿದ್ರು ಗೊತ್ತತ್ತೆ. ಗುಡಿ ಮಾತ್ರ ಮಸ್ತ್ ಐತ್ರಿ. ಇಲ್ಲಿ ಬಂದು ಸರ್ತಿಗೊಮ್ಮೆ ಹಳೆಯ ಕಾಲದ ನೆನಪು ಬರ್ತೈತಿ. ಮೊದಲು ಇಂಥ ಮನ್ಯಾಗ ಇದ್ರಂತಲ್ಲಿ ನೀವು. ಸಾಯಂಕಾಲ ಟೈಮ್ ಅಲ್ರಿ, ಈಗ ಮಕ್ಕಳನ್ನ ಕರ್ಕೊಂಬಂದಿರ್ತಾರೆ. ಇಲ್ಲೇ ಆಜು ಬಾಜು ಮನೆ ಹತ್ರ ಇದ್ದವ್ರು ಬಂದು ಮಕ್ಕಳಿಗೆಲ್ಲ ಇಲ್ಲಿ ಆಟ ಆಡಿಸ್ಕೊಂಡು, ಯಾಕಂದ್ರೆ ಗಾರ್ಡನ್ ಟೈಪ್ ಐತಲ್ರಿ, ಮಕ್ಕಳಿಗೆಲ್ಲ ಆಟ ಆಡೋಕೆ ಮಸ್ತ್ ರೀ. ಆಮೇಲೆ ನೋಡ್ರಿ ಇಲ್ಲೆಲ್ಲ ಮಸ್ತ್ ಐತ್ರಿ ಗುಡಿ. ಇದು 4 ಬಾಗ್ಲದ ನೋಡ್ರಿ, 4 ದಿಕ್ಕಿ 4 ಬಾಗ್ಲದವು ಈ ಗುಡಿಗೆ ರೀ. ಹಾಂ, ಎಲ್ಲಿ ಹೋದ್ರಿ ಗರ್ಭಗುಡಿ ಅಂತಾರಲ್ಲ ಅಲ್ಲಿ 4 ಬಾಗ್ಲ. ಅದ್ರ ಹಚ್ಚಕ್ಕೆ ಈ ಕಡೆ ಬರ್ತೀವಲ್ಲ ನಾವು ಈಶ್ವರಂದು ಇದನ್ನ ಮೂರ್ತಿ ಬಿಟ್ಟು ಹೊರಗೆ ಬರ್ತೀವಲ್ಲ ಅಲ್ಲಿ 4, ಆಮೇಲೆ ಇವು 4 ಸುತ್ತಲು ಕಿರಣ ಬೀಳ್ತಾವಂತ ಡೈರೆಕ್ಟ್ ಇದ್ರ ಶಿವಲಿಂಗದ ಮೇಲೆ. ಅದು ಯಾವಾಗ ಗೊತ್ತಾನ ಯುಗಾದಿಗೇನ ಯಾವ್ದು ಹಬ್ಬಕ್ಕೆ ಬೀಳ್ತದಂತದ. ನಾವು ನೋಡಿಲ್ಲ, ಒಂದ್ಸಲ ನೋಡ್ಬೇಕು ನೋಡು. ಇದು ನೋಡಿ ಹಂಪಿ ನೆನಪು ಹಂಗಿಲ್ಲ, ಹಂಪಿ ಒಳಗೆ ಹಿಂಗೆ ಇಲ್ಲ. ಹೌದಾ, ಎರಡು ಒಂದ ತಮ್ಮನ್ನ ಹೆಂಗೆ ಖುಷಿ ಅನ್ಸತ್ತೆ ರೀ. ನೋಡಿದ್ವಲ್ಲ ಗುಡಿ ನೋಡಕತ್ ನಾನು ಎಷ್ಟು ವರ್ಷ ಆಯ್ತು. ಆದ್ರೆ ಈಗ ಭಾಳ ದಿನ ಆಯ್ತು ನಾವು ಬಂದಿದ್ದಿಲ್ಲ ಗುಡಿಗೆ. ನೋಡಿದ್ರಿ ಹೆಮ್ಮೆ ನೋಡ್ಸೋ ಬಂದಿದ್ದೆ. ಇದನ್ನ ನೋಡಕ ಭಾಳ ಮಂದಿ ಬರ್ತಾರೆ. ಹೌದ್ರಿ, ಒಂದ ರಾತ್ರಿ ಒಳಗೆ ಕಟ್ಟಿದ್ದಿದ್ದು ಹೇಳ್ತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಜಕಣಾಚಾರ್ಯ ಅವ್ರು ಕಟ್ಟಿದ್ರಂತ ಒಂದ್ ರಾತ್ರಿಯಾಗ. ಆಮ್ಯಾಗ ಜಕಣಾಚಾರ್ಯಗಳು ಕಟ್ಟಿರುವಂತ ಒಂದೊಂದು ವಿಗ್ರಹ ಒಂದೊಂದು ಗುಡಿಗಳು ಹೌದ್ರಿ ಅದ್ಭುತವಾಗ್ಬಿಡ. ನೋಡ್ರಿ, ಈಗ ಚಂದ್ರಮೌಳೇಶ್ವರ ಗುಡಿಗೆ ಹೋಗಿ ಬಂದು ಇಲ್ಲಿ ಟೈಲರಿಂಗ್ ಅಂಗಡಿಗೆ ಬಂದಿವ್ರಿ. ಯಾಕಂದ್ರೆ ನಮ್ಮ ನಸನ್ ಕೊಟ್ಟಲ್ರಿ ಅವ್ರು ಚಾಚಾ ಗರ್ಬಿ ನಾವು ಹೊಲ್ಯಾಕ ಕೊಡಕ್ಕೆ ಬಂದೀವಿ ನೋಡ್ರಿ. ನಾವಿಲ್ಲಿ ಟೈಲರ್ ಅಂಗಡಿಗೆ ನಮ್ಮ ಮನೆಯವರಲ್ಲಿ ಒಳಗೆ ಅಳತಿ ಅದನ್ನ ಕೊಡತ್ತಾರೆ. ಕೊಟ್ಟು ಮನೆಗೆ ಹೋಗ್ರಿ. ಇವಾಗ ಏನು ಇಲ್ಲಿ ಚುಪ್ಲಮ್ಮ ನೋಡಿ, ಅವ್ರು ನಾಶಕರಾಕತ್ತಾರ, ಅವ್ರು ಬಂದಿಲ್ಲ ಅಡ್ಕೊಳಕತ್ತಾಳ. ಮಮ್ಮಿ ರೆಡಿ ಮಾಡಾಕತ್ತಿ ಆತ ಮನ್ನಾಗ ಸ್ಕೂಲಿಗೆ ಹೋಗಾಕ? ಹಾಂ ಹಾಂ, ಅದೊಂದೇನಾ ತಮ್ಮನ ಇಷ್ಟು ಬೆಳಗ್ಗೆ ಅದು ಜಡಿ ಹಾಕಿಸ್ಕೊಳಕತ್ತಾಳ ಅಂದ್ರೆ ಕೇಳೋವಂಥ ಮಾತಾಯ್ತು ಬಿಡು. ಸೋಮವಾರಲಿಂದ ಹಿಡಿದು ಶುಕ್ರವಾರ ಮಟ್ಟ ಒಂದಿನ ಹೌದಾ? ಒಂದಿನ ಬಿಟ್ಟಂದ್ರೆ ಹಾಸ್ಟೆಲ್ ಇಷ್ಟ ಈಗ ನನಗೆ. ಈಗ ನೋಡ್ರಿ ನಾವು ಗಾರ್ಡನಿಗೆ ಹೊಂಟಿವ್ರಿಪ್ಪ. ಇಲ್ಲಿ ಹೋಗೋ ರಸ್ತೆದೊಳಗೆ ಇದೆ. ಇಲ್ಲೆಲ್ಲ ಫುಲ್ ಹುಲ್ಲು ಕಾಣ್ತೈತೆ ನೋಡ್ರಿ. ಅದು ಕೆರೆ ರೀ, ತೊಳನ್ ಕೆರೆ ಅಂತಾರ್ರಿ. ಈಗ ನೋಡ್ರಿ ಅದ್ರ ತುಂಬ ಹುಲ್ಲೆಲ್ಲ ಬೆಳೆದು ನೀರು ಒಂದು ಸ್ವಲ್ಪ ಕಾಣವಲ್ವು ರೀ. ಹೆಂಗೈತೆ ನೋಡ್ರಿ ಅಲ್ಲಿ. ನೋಡ್ರಿ ಅಲ್ಲಿ ಕಾರ್ ಶೋರೂಮ್ ಐತ್ರಿ. ನೋಡ್ರಿ ಈಗ ನಾವು ಗಾರ್ಡನ್ ಕಡೆ ಬಂದಿವ್ರಿ, ಅಂದ್ರೆ ಉಣ್ಕಲ್ ಕೆರೆ ರೀ. ಉಣ್ಕಲ್ ಕೆರೆ ಕಡೆ ನೋಡ್ರಿ ಇವತ್ತು ಸಂಡೇ ಅಲ್ರಿ, ಭಾಳ ಮಂದಿ ಬರ್ತಾರೆ ಇಲ್ಲೆಲ್ಲ ಮಕ್ಳು ಕರ್ಕೊಂಡ್ರಿ. ಸಂಡೇ ದಿನ ಮಕ್ಳು ಸ್ಕೂಲ್ ಸೂಟಿ ಇರ್ತಾವಲ್ರಿ, ಹಂಗಾಗಿ ನೋಡಕ್ಕೆ ಭಾಳ ಮಂದಿ ಬರ್ತಾರೆ ರೀ. ನೋಡ್ರಿ ಈಗ ಗಾರ್ಡನ್ ಒಳಗೆ ಬಂದಿರು. ಇವತ್ತು ಟಿಕೆಟ್ ಐತೆ, ನಾನು ಸಂಡೇ ಐತಲ್ರಿ, ಹಾಗಾಗಿ ಏನಾದರೂ ಫ್ರೀ ಐತೆ ಅಂತ ಮಾಡಿದ್ದಾರೆ. ನಾನು ಕೇಳಿದ್ದೆ ನಾನು, ಆದ್ರೆ ಫ್ರೀ ಇರಂಗಿಲ್ಲ ರೀ ಸಂಡೇನು. ಒಬ್ಬೊಬ್ರಿಗೆ 10 ರೂಪಾಯಿ ಟಿಕೆಟ್ ರೀ, ಸಣ್ಣ ಮಕ್ಳಿಗೆ 5 ರೂಪಾಯಿ ಐತ್ರಿ. ಹಾಗಾಗಿ ಟಿಕೆಟ್ ತೆಗೆಸ್ಕೊಂಡು ಒಳಗೆ ಬಂದೀವಿ ನೋಡ್ರಿ ನಾವು. ಆಲ್ರೆಡಿ ಇವಾಗ ಟೈಮ್ ಎಷ್ಟೈತಂದ್ರೆ 11 ಗಂಟೆಗೆ ಐತ್ರಿ. 11 ಗಂಟೆಗೆ ಎಷ್ಟೊಂದು ಜನ ಬಂದ್ಬಿಟ್ಟಾರ ನೋಡ್ರಿ. ಅಲ್ಲೇ ನೋಡ್ರಿ ಗಾರ್ಡನ್ ತುಂಬ ನೋಡ್ರಿ. ಇಲ್ಲಿ ಬೋಟಿಂಗ್ ಇತ್ತೇನ್ರಿ ಅವಾಗ. ಈಗ ನಾವಂತ್ರಿ ಎಷ್ಟು ಸಲ ಆತ್ರಿ ಬರಾಕತ್ತಿ, ಈಗ 4-5 ಸಲ ಆತ್ರಿ. ಅವಾಗೇನೋ ಬೋಟಿಂಗ್ ಚಲೋ ಇದ್ವೇನ್ರಿ, ಈಗ ಬೋಟಿಂಗ್ ಚಲೋ ಇಲ್ರಿ. ಎಲ್ಲ ಏನೋ ಕೆಟ್ಟವು ಅಥವಾ ಚಲೋ ಅದಾವ ಗೊತ್ತಿಲ್ಲ ರೀ. ಯಾಕೆ ಬೋಟಿಂಗ್ ಚಲೋ ಇಟ್ಟಿಲ್ಲ ಏನೋ. ಇಲ್ಲೊಂದು ಬೋಟ್ ಐತ್ರಿ, ಆಮೇಲೆ ಅಲ್ಲೊಂದು ಐತ್ರಿ. ಎಲ್ಲ ಹಂಗೆ ಬಿದ್ದವ್ರಿ. ಬೋಟಿಂಗ್ ಇನ್ನೂ ಇತ್ತಂದ್ರೆ ಇನ್ನೂ ಮಸ್ತ್ ಆಕಿತ್ತು ರೀ.
ಆದ್ರೆ ಇಲ್ಲಿ ಬಾವಿಗಳು ಭಾಳ ಅದಾವಂತ್ರಿಪ್ಪ ಈ ಕೆರೆ ಒಳಗೆ. ಅಮ್ಮ ಹೇಳ್ತಿರ್ತಾರೆ ದೊಡ್ಡ ದೊಡ್ಡ ಬಾವಿ ಅದಾವ ಅಂತಂದು ಹೇಳಿ. ನೋಡ್ರಿ ಎಷ್ಟು ಚಂದ ಹುಲ್ಲು ಬೆಳೆದತ್ರಿ ಇದ್ರೊಳಗೆ. ಆಮೇಲೆ ಇಲ್ಲೇ ಬಾಜನ ರೋಡ್ ರೀ. ಹೂ ಎಷ್ಟು ಚಂದ ಬೆಳೆದ ನೋಡ್ರಿ. ಎದುರು ಹೋದ ನೀವು ರೀ. ನೀರು ನೋಡ್ರಿ ಇಲ್ಲಿ ಮೇಲೆ ಅದಾವ ನೀರು. ನೀರು ಮ್ಯಾಗ ಅದಾವು. ಅದ ಮತ್ತೆ ನೀರು ಮತ್ತೆ ಎಲ್ಲಿರ್ತಾವ ನೀರು ಅವು ಅಲ್ರಿ ಕೆರೆ ತುಂಬೆ ನೋಡ್ರಿ ಅಂದೆ. ಒಂದು ಟೈಮ್ ಈ ನೀರು ಎಷ್ಟು ಸ್ವಚ್ಛ ದೀಪ ಆಗುತ್ತೆ ನೀವು ಇದ್ರಾಗ ನೀರು ಕುಡಿತೀವಿ ನಾವು. ಹೌದ್ರಿ. ಈ ನೋಡ್ರಿ ಹೆಂಗಾಗ್ಬಿಟ್ಟಾವ ಎಲ್ಲ ಹಚ್ಚಗಾಗ್ಬಿಟ್ಟವ್ರಿಪ್ಪ ನೀರು. ನೀರು ತಿಳಿವು ಇದ್ವು. ಅಲ್ಲ ಆವಾಗಿಂದ ಇವಾಗಿಂದ ಎಷ್ಟು ಫರ್ಕ್ ಬರ್ತೇನೆ. ಈಗ ಏನು ಬೇಕಾದ್ರೆ ಮಾಡ್ಬೋದು, ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಗಾರ್ಡನ್ ಮಾಡಾಕತ್ತಾರೆ ಆದ್ರೆ ನೀರೇ ಏನು ಮಾಡಾಕತ್ತಿಲ್ಲ. ಅದು ಇದನ್ನ ಕಸ ಅದೆಲ್ಲ ತೆಗಿತಾರ್ರಿ ಆದ್ರೆ ಮತ್ತೆ ಬೆಳ್ಕೊಂಬಿಡಾಕತ್ತೈತ್ರಿ ಅದ್ರೊಳಗೆ. ಅದ ಹಂಗೈತ್ರಿ ಅದು. ಅದು ಯಾವ ಮೂರ್ತಿ ಏನ್ರಲ್ಲ ಸೆಂಟ್ರಿ ಐತಲ್ರಿ ಅದು ಸ್ವಾಮಿ ವಿವೇಕಾನಂದರ ಮೂರ್ತಿ ನೋಡಲ್ಲ. ಹೌದ್ರಿ. ನೆಟ್ಟು ನಡಬತ್ತಲ್ಲ ಐತ್ರಿ ಅದ. ಅವು ಯಾವಳನ್ವ ಅವು ಪಪ್ಪು ಹೋಗಕತ್ವ ಸನಾಪೈದಾಗ ಬಂದಿಲ್ಲ ಪಪ್ಪು. ಆಕಿ ರೆಡಿ ಹಾಕೊಂತಲ್ಲ. ಇಲ್ವಾ ಆಕಿವ ಅರ್ಬಿ ಅದಾವ ಹೊಲೆವ ಓಪನಿಂಗ್ ಕೊಟ್ಟ ಅರ್ಬಿ. ಹೌದೇನಾ? ಅವು ಭಾಳ ಅದಾವ. ಹೌದು ನಮ್ಮ ಮನ್ಯಾಗಿನ ಎಲ್ಲಾರು ಎಲ್ಲಾರು ಒಂದು 8 10 ಜಂಪರ್ ಕೊಟ್ಟಾರ. ಈಗ ಎಲ್ಲ ಮುಗಿಸ್ಬೇಕು ಈಗ. ಹೌದು ಮತ್ತೆ ಅವಿದ್ರೆ ಟೆನ್ಷನ್ ಆದಂಗೆ ಆಕೈತಿ. ಅದ್ರಾಗ ಅವು ಸಾದಾ ಅಲ್ಲಲ್ಲ ಡಿಸೈನ್ ಇನ್ನು ಅದ್ರ ಸಂಬಂಧ ಆಕಿ ಬರಲಿಲ್ಲ. ಹೌದಾ ತಮ್ಮನ ಅದಕ್ಕೆ ಜಂಪರ್ ಪೀಸ್ ಇಟ್ಕೊಂಡು ಬರತ್ತಾಳೆ. ಅಲ್ಲೆಲ್ಲೇ ಕಚ್ಚ ಕೊಡ್ತಾವಂತವಾಗಿ. ಹೌದಾ ಬರ್ರಿ ಈಗ ನಾವಂತೂ ಹೋಗಾಕತ್ತೀವಿ ನೋಡ್ರಿ ಆರಿ ಪಾಪನ ಬರ್ತಡೇ ಮಾಡಕ್ಕೆ. ನೀವು ನಮ್ಮ ಜೊತೆ ಬರ್ರಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಫೈನಲಿ ನೋಡ್ರಿ ಈಗ ಬಂದ್ವಿ ಮನೆ ಕಡೆ. ಸಲ್ಮಾನ್ ಹೊರಗೆ ಕುಂತ ನೋಡಿ ಪಪ್ಪು. ಹೌದು ನೋಡ್ತಾನೆ. ಸಲ್ಮಾನ ಆರಾಮದಿ ಇಲ್ಲ? ಹಾಯ್ ಯಾಸ್ಮೀನ್. ಈಗ ನೋಡ್ರಿ ಎಲ್ಲರೂ ಊಟ ಮಾಡಿದ್ವಿ. ಟೈಮ್ ಅಂತೂ ಈಗ 5 ಗಂಟೆ ಆಗಾಗ ಬಂದೈತಿ. ಎಲ್ಲರಿಗೆ ಚಹಾ ಕೊಡಾಕ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಅಡ್ಗೆ ಚಿಗರಿ ಪಲ್ಲೆ, ದಾಲ್ ಚಾ, ಅನ್ನ ಮತ್ತು ಚಿಕನ್ ಶೇರ್ವಾ ತತ್ತಿ ಅದನ್ನೆಲ್ಲ ಮಾಡ್ಯಾರ್ರಿ. ಇಲ್ಲಿ ನೋಡ್ರಿ ದಾದಿ ಎಲ್ಲಾರು ಕತ್ತಿ ಹೇಳತ್ತಾರ್ರಿ. ಈಗ ನಮ್ಮ ಮನೆಯವ್ರಿಗೆ ಕೇಳಿ ಬರ್ತಾನೆ ತಡೆಗ ಕೈ ಹಿಡ್ಕೊಂಡು ಜೊತೆಗೆ ಎಣ್ಣೆಗೆ ಬಿದ್ದು ಬಿಡ್ತೀವಿ. ಮನೆಗೆ ಹೋಗಿ ಡಬ್ಬಿ ತಗೊಂಡ್ ಬರ್ತಾನೆ ತಡೆಗ ಅಂದ. ನಾ ಪಟಕ ತಗೊಂಬಂದು ಹಿಂಡಿದ್ನಂತ 1 ಕಿಲೋ ಎಣ್ಣೆ ಆತಂತ. ಎಣ್ಣೆ ಆತು, ಹಿಟ್ಟು ಆತು, ಬ್ಯಾಳೆ ಅದು ಕಟ್ಟಿಗಿದ್ದು ಮಾಡ್ದಂತ. ಕಟ್ಗಿ ತರ್ತದ ತಡಿ ಹಂಗಾಗ ತಡಿಗೆ ಹೋದ್ನಂತ. ಪಳ 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 ಕಟ್ಗಿ ಮುರಿಯಾಕತ್ತಿದ್ದಂತ. ದೊಡ್ಡದೊಂದು ಹೊಂಗ್ಯಾಗ ಕುಂತಿತ್ತಂತ ಹುಲಿ ಕುಂತಿತ್ತಂತ. ಹುಲಿ ನಮ್ಮ ಅಡ್ಯಾಗ ಬಂದು ಯಾರವ್ರು ಕಟ್ಗಿ ಮುರ್ಯಾರ ನೀವು, ನಮ್ದಿಲ್ಲ ಅಡಿಗೆ ಅದ್ಕಾರ ಯಾರವರು ಅಂತ. ಹುಲಿಯಣ್ಣ ನಾವು ಹೆಂಡ್ತಿ ಕಡುಬು ತಿಂತಾನೆ ಅಂದಾಳು, ಹೋಳಿಗೆ ತಿಂತಾನೆ ಅಂದಾಳು. ಅದಕ್ಕೆ ನಾವು ಬ್ಯಾಳೆ ಹಾಕಿ ಹೋಳಿಗೆ ಮಾಡಾಕತ್ತೇವಿ. ಕಟ್ಟಿಗೆ ಇದ್ದಿದ್ದಿಲ್ಲ, ಕಟ್ಗಿ ಮುರ್ಕೊಂಡು ಹೋಗಾಕತ್ತೇನಪ್ಪ ಅಂತ. ನಿನಗೂ ಹೋಳಿಗೆ ಕೊಡ್ತೇವಿ ಅನ್ನಂತ. ಹ್ಞೂನ್ಪ ನಡಿ ಅಂತಂದು ಬಡ ಬಡ ಅವನು ಒಂದಿಷ್ಟು ಪಳ 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 ಹುಲಿಯಣ್ಣ ಒಂದಿಷ್ಟು ಮುರಿದು ಕೊಟ್ಟನಂತ. ಕಟ್ಗೆ ಹೊತ್ಕೊಂಡು ಬಂದಂತ. ಬಂದು ಮನ್ಯಾಗ ಇಟ್ಟನಂತ. ಮತ್ತೇನು ಮತ್ತು ಹುಲಿ ಹಿಂಗೆ ಹೇಳೈತಿ ನಮ್ಗೆ. ಮತ್ತು ಲಘು ಲಘು ಮಾಡೋದು ಲಘು ಲಘು ಉಂಡು ಲಘು ಲಘು ಎತ್ತಾಗಾರ ಓಡಿ ಹೋಗೋನು ಅನ್ನಂತ. ಮಾಡಿದ್ರಂತ. ಕಡುಬು ತಿಂದ್ರಂತ. ಹೊಟ್ಟೆ ಫುಲ್ ಆತಂತ. ಎಲ್ಲಿ ಹೋಗೋನು ಈಗ ಎಲ್ಲಿ ಹೋಗೋನು ಅಂತ ವಿಚಾರ ಮಾಡಿದ್ರಂತ. ಮನ್ಯಾಗ ಒಂದು ಇಂಥ ಕುಂಬಳಕಾಯಿ ಇಟ್ಟಿದ್ರಂತ. ದೊಡ್ಡದೊಂದು ಕುಂಬಳಕಾಯಿ ಇಟ್ಟಿದ್ರಂತ. ಒಂದು ಐಡಿಯಾ ಬಂತು. ಮತ್ತು ತಡಿಗೆ ಅಂದಾಕಿನ ಕುಂಬಳಕಾಯಿ ಪಟ್ಟ ಹೊಡೆದ್ಲಂತ. ಒಡದ್ ಬೀಜ ಎಲ್ಲ ತೆಗೆದು ಇದ್ರಾಗ ಕುತ್ಕೊಳ್ಳೋನು ನೆಲಿ ಮ್ಯಾಗ ಹತ್ತಿ ಇಟ್ಕೊಂಡು ಕುಂತ್ ಬಿಡೋನು. ಎಲ್ಲ ಹುಡುಕಿ ಹೋಗ್ಕಾನವ ಅಂತ ಹರ್ಕಾಪರ್ಕ ಒಂದೆರಡು ಕಡುಬು ಬಿಟ್ಟು ಹರ್ಕಾಪರ್ಕ ಒಂದೆರಡು ಹೋಳಿಗೆ ಇಟ್ಟು ಹೋಗಿ ಅದೆಲ್ಲ ಬೀಜ ಎಲ್ಲ ತೆಗೆದು ಒಂದು ಕುಂಬಳಕಾಯಿ ಹೊಳ್ಕ್ಯಾಗ ಅವ ಕುಂತ್ನಂತ. ಒಂದು ಕುಂಬಳಕಾಯಿ ಹೊಳ್ಕ್ಯಾಗ ಈಗ ಕುಂತ್ನಂತ. ಕುಂಬಳಕಾಯಿ ಮುಚ್ಕೊಂಡು ನೆಲಿನ ಮ್ಯಾಗ ಕುಂತ್ರಂತ. ಅವಾಗ ದೊಡ್ಡ ದೊಡ್ಡ ನೆಲು ಕಟ್ತಿದ್ರು ಮನ್ಯಾಗ. ನೆಲಿನ ಮ್ಯಾಗ ಕುಂತ್ಕಂತ. ನೆಲಿನ ಮ್ಯಾಗ ಕುಂತ್ಕೊಂಡು ಹೋಳಿಗೆ ತಿಂದಿದ್ರಲ್ಲ ಅವ್ರಿಗೆ ಭಾಳ ಹೊಟ್ಟೆ ಉಸಾಕ್ ಹತ್ತಿ ಬಿಡ್ತಂತ. ಹೊಟ್ಟೆ ಉಸಾಕ್ ಹತ್ತಿ ದುಮ್ಮ ದುಮ್ಮ ನಾವು ಹೂಸ್ ಬಂದೈತಿ ಬ್ಯಾಡ ನೀವು ಹುಲಿಯಣ್ಣ ಬಂದಿದ್ದು ನಾನು ಅಂದ್ರಂತ. ಹೂಸ್ ಬಂದೈತಿ ಬ್ಯಾಡ ಹುಲಿಯಣ್ಣ ಬಂದಿದ್ದು ನಾನು ಅಂದ್ರಂತ. ಆ ಹುಲಿಯಣ್ಣ ಬಂದಂತ ಬಂದು ಅಂತ ಒಲಿ ಮುಂದ
ಡಬ್ರ್ಯಾಗ ಒಂದೆರಡು ಕೆಲ್ಸಾಗ ಒಂದೆರಡು ಬಿದ್ದಿದ್ವಂತ ಅವನೊಂದೆರಡು ತಿಂದು ಅತ್ತಾಗಿತ್ತಾಗ ನೋಡಿದ್ನಂತ ಒಂದು ಕುಂಬಳಕಾಯಿ ಇತ್ತಂತ ಹೊತ್ಕೊಂಡು ಹೆಗಲ ಮ್ಯಾಗ ಹೊತ್ಕೊಂಡು ಹೊಂಟಂತ ಹೊಂಟ ಕೂಡ್ಲಿಗೆ ಮತ್ತೆ ಇವ್ರಿಗೆ ಹೂಸ್ ಬಂದತ್ತು ಅಂತ ಮತ್ತೆ ಹೂಸ್ ಬಂದ ಕೂಡ್ಲಿಗೆ ಬಂದಿದ್ದು ಮಾ ಅಂತ ನಾವೀಗ ಅದ್ರಾಗ ಅದೇ ಅಂತಂದ್ರೆ ನಮ್ಮನ್ನು ತಿಂದ ಬಿಡ್ತಾನ ಹುಲಿಯಣ್ಣ ಹೆಂಗ್ ಮಾಡೋಣಂತ ಆಕೆ ಢಾವ್ ಇದ್ರಂತ ನಿಮ್ಮನ್ ತಿಂತಾನಿ ನಾ ನಮಗ್ ಮೋಸ ಮಾಡಿದ್ರೆ ಏನಂತ ಹಿಂದ್ಯಾಗ ತಿನ್ವಂತಪ್ಪ ಅಲ್ಲಿ ಕಡ್ಲಿ ಹೊಲ ಐತಿ ಕಡ್ಲಿ ಕಿತ್ಕೊಂಬೋ ಕಡ್ಲಿ ಸುತ್ತ ಕೊಡ್ತೇನೆ ನಿನಗ ಅಂತ. ಹೌದಾ ಹಂಗಾಗ ಹಿಂದ್ಯಾಗ ತಿನ್ಲೆ ನಿಮ್ಗ ಕಡ್ಲಿ ತೊಗೊಂಬರ್ತಂತಡಿ ಅಂತ ಕಡ್ಲಿ ತರಕ್ ಹೋದಂತ ಕಡ್ಲಿ ಒಂದಿಷ್ಟು ಹಾಕೋದು ಕಡ್ಲಿ ಕಿತ್ಕೊಂಬಂದಂತ ಕಡ್ಡಿ ಕೆರ್ದ್ ಹಂಗ್ ಮಾಡಿ ಹಿಂಗ್ ಮಾಡಿ ಒಲಿ ಹೊತ್ತಿಸಿ ಅವಾಗ ಬೆಂಚ್ ಕಲ್ಲಿ ಕಡ್ಡಿ ಕೆರ್ತಿದ್ರು ಹಿಂಗ ಒಲಿ ಹೊತ್ತಿತ್ತು ಬೆಂಚ್ ಕಲ್ ಬಡದ್ರ ಬೆಂಕಿ ಹತ್ತಿತ್ತು ಅಂತ ಬೆಂಚ್ ಕಲ್ ಇದ್ವು ಅವಾಗ ಆ ಬೆಂಚ್ ಕಲ್ಲಿ ಕಡದು ಒಲಿ ಹೊತ್ತಿದ್ರಂತ ಒಲಿ ಹೊತ್ತಿದ್ ಬಾಳ ಸೆದಿ ಹಾಕಿ ಅದ್ರ ಮ್ಯಾಗ ಕಡ್ಡಿ ಹಾಕಿ ಒಂದೆರಡು ಕಡ್ಲಿ ತಿನ್ನಂಗ ಮಾಡ್ದಾಗ ಉಪ್ಪು ಊದ್ಬಿಟ್ರಂತ ಊದಿದ ಕೂಡ್ಲಿಗ ಹುಲಿ ಕಣ್ಣಾಗ ಹೊಗಿ ಹೋಗ್ಬಿಡ್ತಂತ ಹೊಗಿ ಹೋತಂತ ಬೂದಿ ಹೋತಂತ ಆ ಉಳಕಿ ಗಸ 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 ಕನ್ಸಿಕ್ಕಂತ ಕುಂತಂತ ಇವ್ ತಾನಾಗ ಒಬ್ಬೊಬ್ರು ಕೂಡಿ ಓಡಾಕ ಓಡಿ ಹೋಗ್ಬಿಟ್ರಂತ ಅವ್ರ ಮನಿಗೆ ಹುಲಿ ನಾವ ಕಣ್ಣು ನೋಡ್ಬಿಟ್ಟು ನೋಡ್ತಾನಂತ ನನಗ ಮೋಸ ಮಾಡಿ ಮಿಸ್ ಇವ್ರು ನಿಮ್ಮನ್ನ ಮಾಡ್ತಾರೆ ಅಂತ ಹುಲಿಯಣ್ಣ ಕಡ್ಲಿ ಸುಟ್ಟಿದ್ರಲ್ಲ ಅವ್ ಕಡ್ಲಿ ತಿನ್ಕಂತ ಅವ್ ಅಲ್ಲೇ ಕುಂತನಂತ ಅವ್ರ ತಮ್ಮ ಮನಿಗೆ ತಾವ್ ಹೋದ್ರಂತವ ಅವ್ರ ಅಲ್ಲಿ ಅಂತ ನಾವ್ ಇಲ್ಲಂತ ಈಗ ನೋಡಿ ಕೇಕ್ ಕಟ್ ಮಾಡತ್ತಾರ್ರಿ ಈಗ ಎಲ್ಲಾರು ಬಂದಾರ್ರಿ ಈಗ ಕೇಕ್ ಮಾಡ್ತಾರ್ರಿ ನಮ್ಮ ಹೀರಮ್ಮ ಅವರು ಬಂದಾರ್ರಿ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಅಪ್ಪ ಹ್ಯಾಪಿ ಬರ್ಡೇ ಟು ಯು birthday to you. Happy birthday to you. Happy birthday to you, Adi Papa. Happy birthday to you. ಫಸ್ಟ್ 5 ಬರಿತು ನಿಂಗಲ್ ಮಾಮ ಬ್ರೆಡ್ ಖಲಾರಿತು ಕ್ರೀಮ್ ಖಲಾ Exchange Ashi. ಏ ಅವ್ವ ತಂಬರ್ರಿ ಅವ್ವ ಇಲ್ಲಿ ನಾವು ತಂಬರ್ರಿ ನೀವೇನ್ ದಿನ ತಿನ್ನಿಸ್ತೀರಿ ಇಲ್ಲೇ ಐ ಚಲ್ಕು ಅಂತ ಗಿಲ್ಕೊಂತ ತಿನ್ಸದಿರಲ್ಲ ನೀವು ಟ್ರೆಂಡಿಂಗ್ ಅದ ಮೊದಲು ತಳಕ್ ಚಲ್ರಿ ಟಾಂಕು ತಡಿಲೇವ ತಂಬರ್ಲೇವ ನಾ ತಿನ್ನಿಸ್ತೀವಿ ಬೆನ್ನಿಲ್ ತಗೋಬಾರ್ದು ಅರ್ಜಿ ಛೋಟಾ ಆಗೇವ ಇವೆನ್ಲೆ ಸಬೇರ ಆತ ದೇख 1 ಕಿಲೋ ಅರ್ಶಿ ಅಂತ ತಿಂದಳಲ್ರಿ ಹೋಗಿನೇನಲ್ಲ ಬಾಬಾ ये हीरा ಕೊಡ್ರಿ ಈಗಂತ ನೋಡ್ರಿ ಬರ್ತಡೇ ಪಾರ್ಟಿ ಅದೆಲ್ಲ ಮಸ್ತ್ ಆಗೈತಿ ಈಗ ಮನೆಗೆ ಹೋಗತ್ತೇವ್ರಿ ಇವತ್ತು ಏನು ಖುಷಿ ಆದ ನ್ಯೂಸ್ ಅಂತ ಹೇಳಿದ್ರೆ ಇವತ್ತು ಸಬ್ಸ್ಕ್ರೈಬರ್ ಬಂದಿದ್ರಿ ನಮ್ಮ ಬಡೇ ಮತ್ತು ಸಬ್ಸ್ಕ್ರೈಬರ್ ಅವ್ರು ನಮ್ಮೆಲ್ಲರಿಗೂ ಕುರಾನ್ ಕೊಟ್ಟಾರಿ ನನಗೆ ಯಾಕಿಮಿನಾಗ ಸಾಲಿಯಾಗ ಹಾರಿ ಪಾಪಾಗ ನಮ್ಮ ಅಕ್ಕಗಳಿಗೆಲ್ಲರಿಗೂ ಕೊಟ್ಟಾರಿ ನಮಗಂತೂ ಭಾಳ ಖುಷಿ ಆಗೈತಿ ಕುರಾನ್ ರಿಯಾಲ್ ತಸ್ಬಿ ಮತ್ತು ಇನ್ನೊಂದು ಬುಕ್ ಅದೆಲ್ಲ ಕೊಟ್ಟಾರಿ ಅದನ್ನ ಮನೆಗೆ ಹೋಗಿ ಅನ್ಬಾಕ್ಸಿಂಗ್ ಮಾಡೋದ್ರಿ ಪುಪ್ಪು
ಇವತ್ತೇನು ಖುರಾನ್ ಬಂದಿದ್ದು ಭಾಳ ಖುಷಿ ಆಯ್ತು. ಎಲ್ಲ ಗಿಫ್ಟ್ಗಿಂತ ಎಷ್ಟು ದೊಡ್ಡ ಗಿಫ್ಟ್ ಇದೆ. ಹಾಂ ಎಲ್ಲಕ್ಕಿಂತ ದೊಡ್ಡ ಗಿಫ್ಟ್ ಇದೆ. ಹಾಂ ಎಲ್ಲರಿಗೂ ಕೊಟ್ಟಾರ. ಖುಷಿ ಅಂತ ವಿಷಯ. ಎಲ್ಲರ ಮನ್ಯಾಗೂ ಇವತ್ತು ಸಂಜೆ ಮುಂದೆ ಅಂದ್ರೆ ಮಗ್ರಿಬ್ ಟೈಮಿಗೆ ಎಷ್ಟು ಚಲೋ ಹುಡುಗಿಯವರೇ ಬಂದೈತಿ. ತಗೋ ಪಪ್ಪು ತಬನ್ನ ಎಲ್ಲಾರ್ಗು ಒಂದು ಹತ್ತೈತಿ, ಈಗೀಗ ಒಂದು ಹತ್ತೈತಿ. ಏನು ನೋಡಿ ಬ್ಯಾಗ್ ವಜ್ಜಾಗೈತೆ. ಅವ್ರೆಲ್ಲರೂ ಮತ್ತೆ ಅಡುಗೆನೂ ಕಟ್ ಕಳಿಸ್ಯಾರ ಪಪ್ಪು ಬಡೇಮಿ ಅವ್ರು. ನೋಡಿರಿ ಅದು ಈಗ ನೋಡ್ರಿ ಬರ್ತಡೇ ಪಾರ್ಟಿ ಅಂತೆಲ್ಲ ಮುಗೀತು. ಈಗ ಹೋಗಾಕತ್ತೆ ನೋಡ್ರಿ. ನಾವು ಬರೋವಾಗ ನಾನು ಪಪ್ಪು ತಮ್ಮ ನಮ್ಮ 3 ಮಂದಿ ಬಂದಿದ್ವಿ. ಈಗ ಹೋಗೋವಾಗ ಮತ್ತೆ 3 ಜನ ಮಲ್ಟಿಪ್ಲೈ ಆಗ್ಯಾರ ನೋಡಿ ಪಪ್ಪು. ಇವತ್ತು ನೋಡ್ರಿ ಹುಣ್ಣಿಮೆ ಐತಿ. ಚಂದ್ರ ಎಷ್ಟು ಮಸ್ತ್ ಕಾಣತಾನೆ. ಆದ್ರೆ ಫೋನ್ ಒಳಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ರೀ. ಅದ್ರ ರಿಯಲ್ ನೋಡಕ್ಕೆ ಮಸ್ತ್ ಐತ್ರಿ ಚಂದ್ರ. ಸಾನಿಯಾ ಹೋಗಿ ಬಂದ್ರೆ ಬರ್ತಡಕ ಇದೇನ ಹೌದನ? ಖುರಾನ್ ಕೊಟ್ರ ಯಾರು? ಹಾಂ 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 ಹೌದಾ, ಚಲೋ ಆದ್ ಬಿಡ್ವಾ. ಯಾರ್ಯಾರು ಕೊಟ್ರ? ಎಲ್ಲರಿಗೂ. ಹೌದಾ? ಚಲೋ ಆದ್ ಬಿಡು. ಹೌದಾ, ಚಲೋ ಆದ್ ಬಿಡ್ವಾ. ಅಲ್ಲಿಡುಮ ಪಪ್ಪಾಗೂ ಏನು ಟೋಪಿ ಕೊಟ್ಟಾರ? ನಿನ್ನೆ ನೋಡ್ರಿಪ್ಪ ನಮ್ಮ ಆರಿಪನ್ ಬರ್ತಡೇ ಅಂತಾರೆ ಎಲ್ಲರೂ ಸೇರಿ ಸೂಪರಾಗಿ ಮಾಡಿದ್ರಿಪ್ಪ. ನಮಗೂ ಹೋಗ್ಬೇಕು ಅನ್ನೋದು ಭಾಳ ಪ್ರಯತ್ನ ಪಟ್ಟು ಜಲ್ದಿನ ಆದ್ರೆ ಹೋಗ್ಬೇಕಂತಂದು ಹೇಳಿ ಅಂದ್ರೆ ನಾವು ನಿನ್ನೆ ಸಾಂಗ್ಸ್ ಶೂಟ್ ಮಾಡೋಕೆ ಅಲ್ಲೆಲ್ಲ ಹೋಗಿದ್ವಲ್ರಿ. ಹಂಗೆ ನಮ್ದು ಲೇಟ್ ಆತ್ರಿ. ನಾನು ಹಂಗಾಗಿ ನಮ್ದು ಲೇಟ್ ಆಕತ್ವಾ ನೀವು ಹೋಗ್ರಿ ಅಂತೇಳಿ ನನ್ನ ಮಕ್ಳಿಗೆ ಕಳಿಸಿದ್ದೆ ರೀ. ನಾನು ನೀವು ಮುಂದೆ ಹೋಗ್ರಿ, ನಮ್ಮದು ಜಲ್ದಿ ಆತಂದ್ರೆ ನಾವು ಬರ್ತೀವಿ ಅಂತಂದು ಹೇಳಿ ನಾವು ಎಷ್ಟೋ ಪ್ರಯತ್ನ ಪಟ್ರೆ ಅದು ಜಲ್ದಿ ಆಗಲೇ ಇಲ್ರಿ. ಹಾಗಾಗಿ ನಮ್ಮ ಮಕ್ಳು ಅಷ್ಟೇ ಹೋಗಿ ಬಂದ್ರೆ ನಮಗೆ ಭಾಳ ಖುಷಿ ಆಯ್ತು. ಇಲ್ಲಿ ಬರ್ತಡೇ ಅವ್ರದ್ದು ಮಧ್ಯಾಹ್ನ ಇತ್ತು ಬರ್ತಡೇ. ಹಿಂಗಾಗಿ ನಮ್ಗೆ ಬರ್ತಡೇ ನಾವು ಮಿಸ್ ಮಾಡ್ಕೊಂಡ್ವಿ. ಆಮ್ಯಾಗ ನಮ್ದು ಏನಿತ್ತಪ್ಪ ಅಂತ ಹೇಳಿದ್ರೆ ಅದು ನಾವು ಸಾಂಗ್ ಮಾಡ್ಬೇಕಂತೇಳಿ ನಮ್ದು ಬೆಳಗ್ಗೆ ನಾವು ಹೋಗಿದ್ದೀವಿ. ಬೆಳಗ್ಗೆ ಹೋಗಿದ್ವಿ. ಆಮ್ಯಾಗ ಎಲ್ಲ ಗೊತ್ತಲ್ಲ ಫಸ್ಟ್ ಹೋಗಿದ್ದಲ್ಲಿ ಗುಡಿಗೆ, ಆಮ್ಯಾಗ ಗಾರ್ಡನ್ಗೆ ಹೋದ್ವಿ ಕೆರೆ ಕಡೆ ರೀ. ಹಂಗಾಗಿ ಅಲ್ಲಿ ಅಡ್ಡಾಡ್ಕೊತ ಬಂದು ಇಲ್ಲಿಂತ್ರ ನಾವು ಇದೇನ್ರಿ ಚಂದ್ರಮಹೇಶ್ವರ ಗುಡಿಗೆ ಹೋದ್ವಲ್ರಿ, ಅಲ್ಲಿ ದೂರ ಆಕತ್ರಿ. ನಡ್ಕೊಂತ ಹೋದ್ವಿ. ಮತ್ತೆ ಅಲ್ಲಿಂತ್ರ ಅಲ್ಲಿ ಕೆರೆಗೆ ಹೋದ್ವಿ, ಅಲ್ಲಿ ದೂರ ಆತ್ರಿ. ಹಂಗ ನಡೆದು ನನಗೆ ಸಾಕಾಗ್ಬಿಡ್ತ್ರಿಪ್ಪ. ಹಂಗಾಗಿ ಆದ್ರೆ ರಾತ್ರಿ ಇತ್ತಂದ್ರೆ ಹೋಗಕ್ಕೆ ಇದನ್ನ ಮಾಡ್ತಿದ್ದೆ ನಾನು. ಮಧ್ಯಾಹ್ನ ಇತ್ತಲ್ಲ, ಹಿಂಗಾಗಿ ನಾವು ಮಿಸ್ ಮಾಡ್ಕೊಂಡ್ವಿ. ಸೆಲೆಬ್ರೇಷನ್ ಎಲ್ಲ ಆಗೇ ಬಿಟ್ಟತ್ ಬಿಡ ಅಂತಂದು ಹೇಳಿ ಸುಮ್ಮನೆ ಆದ್ರಿ. ನಾವು ಹೋಗಕ್ಕೆ ನಮಗೇನು ಇದು ಆಗ್ಲಿಲ್ರಿ. ಸೊ ಆದ್ರೂ ಬರ್ತಡೇ ಭಾಳ ಚಲೋ ಆತ್ರಿ. ಸೊ ಮತ್ತೊಮ್ಮೆ ನಮ್ಮ ಆರಿಪಾಗ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಆರಿಪ. ಹ್ಯಾಪಿ ಬರ್ತಡೇ ಆರಿಪ. ಆಮ್ಯಾಗ ಇನ್ನೊಂದು ಮಾತು ಏನಪ್ಪಾ ಅಂತ ಹೇಳಿದ್ರಲ್ಲಿ ನಮ್ಮ ಸಾಂಗಿಗೆ ಭಾಳ ಮಂದಿ ಚಲೋ ಕಮೆಂಟ್ ಮಾಡಿದ್ರಿ. ಹೌದ್ರಿ, ನಿನ್ನೆ ಬಿಟ್ಟಿವಲ್ರಿ ಆ ಸಾಂಗಿಗೆ ಅಂತ ಎಲ್ಲಾರು ಭಾಳ ಚಲೋ ಅಂದ್ರೆ ಕಮೆಂಟ್ ಮಾಡಿದ್ರಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಹಿಂಗ ಇತ್ರಿಪ್ಪ ಅಂತ ಹೇಳಿದ್ರೆ ನಿಮ್ಮ ಸಂಬಂಧ. ಆಮ್ಯಾಗ ಜಾನಪದ ಗೀತೆ ಕೇಳೋರ್ ಸಂಬಂಧ ನಾವು ಒಳ್ಳೆ ಜಾನಪದ ಗೀತೆ ಹಾಡಕ್ಕೆ ಪ್ರಯತ್ನ ಪಡ್ತೀವಿ, ಪ್ರಯತ್ನ ಪಡಾಕತ್ತೀವಿ. ಆಮ್ಯಾಗ ಅದಕ್ಕಂತ ಒಂದು ಚಾನಲ್ ಮಾಡ್ತೀವ್ರಿ ನಾವು. ಯಾಕಂತ ಹೇಳಿದ್ರೆ ಇಲ್ಲಿ ಮಿಕ್ಸ್ ಆಗೈತಲ್ಲ ಕಂಟೆಂಟ್. ಇಲ್ಲಿ ಜಾಸ್ತಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಬ್ಲಾಗ್ ನೋಡಕ್ಕೆ ಇಷ್ಟಪಡ್ತಾರ್ರಿ. ಹಿಂಗಾಗಿ ನಾವು ಜಾನಪದ ಗೀತೆ ಸಂಬಂಧ ಒಂದು ಚಾನಲ್ ಕ್ರಿಯೇಟ್ ಮಾಡೋದಂತೆ. ಏನ ಮಾಡಿ ಅಲ್ಲಿ ಇನ್ಮ್ಯಾಗ ಅಪ್ಲೋಡ್ ಮಾಡೋದಂತೆ. ಅದು ಕ್ರಿಯೇಟ್ ಮಾಡಿ ಮೇಲೆ ಹೇಳೋಣಂತ್ರ ಚಾನಲ್ ಹೆಸರು ಅದನ್ನೆಲ್ಲನ. ಅಲ್ಲಿವರೆಗೂ ನಮ್ಮ ಈಗೇನು ಅಕಸ್ಮಾತ್ ಏನು ಮಾಡಾಕತ್ತೀವಪ್ಪ ಅಂತೇಳಿ ನಮ್ಮ ಬ್ಲಾಗ್ಗಳನ್ನ ಹಾಕ್ತೀವ್ರಿ. ಎಲ್ಲರೂ ಫಸ್ಟ್ ನಾವೇನು ಸಾಂಗ್ ಮಾಡಿ ಹಾಕಿದ್ವಲ್ರಿ, ಅದಕ್ಕಿನ್ನ ಅಲ್ಲೆಲ್ಲರೂ ನಮ್ಗೆ ಹೇಳಿದ್ರಿ, ನಾವು ತಿಳ್ಕೊಂಡಿವ್ರಿ. ಅವ್ರು ಹೇಳಿದ್ರು ಅಂತೇಳಿ ನಾವೆಲ್ಲ ತಿಳ್ಕೊಂಡು ಮತ್ತೆ ಈ ಸಾಂಗನ್ನು ನಮ್ಮ ಕೈಲಿ ಎಷ್ಟು ಚಲೋ ಮಾಡೋಕೆ ಪ್ರಯತ್ನ ಪಟ್ಟು ಅಷ್ಟು ಚಲೋ ಮಾಡಿದ್ರಿ ನಮ್ಮ ಮನೆಯವರು. ಆಮೇಲೆ ಅದಕ್ಕೆ ಆ್ಯಕ್ಟನ್ನು ಮಾಡಿದ್ರಿ. ಎಲ್ಲರೂ ಅದನ್ನು ವೀಡಿಯೋ ಬಿಟ್ಟ ಮೇಲೆ ಭಾಳ ಮಂದಿ ಕಮೆಂಟ್ ಕಳಿಸಿದ್ರಿ. ನಿಮ್ಮ ಕಮೆಂಟ್ಗಳು ನೋಡಿ ನಮಗೆ ಭಾಳ ಖುಷಿ ಆಯ್ತ್ರಿಪ್ಪ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆಲ್ಲ ರೀ. ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ. ನಮಗೆ ಇನ್ನೊಂದು ಸ್ವಲ್ಪ ಹುಮ್ಮಸ್ಸು ಜಾಸ್ತಿ ಬರ್ತೈತೆ ರೀ. ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಾಕತ್ತಾರ, ನಾವು ಇನ್ನೂ ಚಲೋ ಮಾಡ್ಬೇಕು ಆ ಹಾಡು ಅನ್ನೋದು. ಹೌದಿಲ್ರಿ? ಮಾಡೋದಂತೆ, ಅವಶ್ಯ ಮಾಡೋದಂತೆ. ಲಾಸ್ಟ್ ಟೈಮ್ ಆ ಸಾಂಗ್ ಮಾಡಿದಾಗ ನಮ್ದು ನಾವು ಏನು ತಪ್ಪು ಮಾಡಿದ್ವಿ, ಹೆಂಗೆ ಹಾಡ್ಬೇಕಾಗಿತ್ತು, ಹೆಂಗೆ ನಾವು ಹಾಡಾಕತ್ತೀವಿ ಅಂತೆಲ್ಲ ಅರ್ಥ ಮಾಡ್ಕೊಂತೀವಿ ನಾವು. ಹಿಂಗಾಗಿ ಈಗ ಭಾಳಷ್ಟು ಕಷ್ಟಪಟ್ಟೆ ಈ ಸಾಂಗ್ ಅಂತೂ ಹಾಡಿದ್ವಿ. ಈಗ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ದು ಸಾಹಿತ್ಯ ಒಳಗೆ ಇನ್ಮ್ಯಾಗ ಹಾಡು ಬರ್ತಾವು. ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗ, ನಮ್ಮ ಕುಟುಂಬದ ಮ್ಯಾಗ ಯಾವಾಗಲೂ ಇರ್ಲಿ ಅಂತೇಳಿ ನಾನು ನಿಮ್ಗೆ ಬೇಡ್ಕೊಂತೀವಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.